ಇವಾಗ ರೆಸ್ಟೋರೆಂಟ್ ಹೋಗ್ತೀನಿ ನಾನು. എന്താണ് കഴിക്കാൻ? ഇഡ്ഡലി ഉണ്ടോ? ഇഡ്ഡലി ദോശ, ദോശ, പൂരി, പൊറോട്ട, ഉപ്പുമാവ്. ഉപ്പുമാവ് തന്നെ. കറിയൊന്നും വേണോ? കറിയൊന്നും വേണം. വിത്ത് ഷുഗർ കുറച്ചായിട്ട്. ഒരു ഷുഗർ ഇട്ട് പൂരി വേണത്തില്ലേ? മുട്ട എത്രയാണ്? ഇപ്പൊ ചായ അല്ലേ? 4. 4 ദിറം. ಸೊ ಒಂದು ಉಪ್ಪುಮಾ ಮತ್ತೆ ಒಂದು ಚಾಯ್ ಇಲ್ಲಿ 4 ದಿರಮ್ ಆಗುತ್ತೆ. ಸೊ 4 ದಿರಮ್ ಅಂದ್ರೆ ಇಂಡಿಯಾದ್ದು ಸೊ 90 ರುಪೀಸ್, 92 ರುಪೀಸ್ ಐ ಥಿಂಕ್. ಸೊ ಆ ತರ ವ್ಯಾಲ್ಯೂ ಬರುತ್ತೆ. ಸೊ ನಾಷ್ಟ ಮಾರ್ನಿಂಗ್ 5-6 ದಿರಮ್ ಅಲ್ಲಿ ಇಲ್ಲಿ ನಡೆದ್ ಬಿಡುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ನಾನು ಇವಾಗ ಹೋಗ್ತಾ ಇರೋದು ನಾರ್ಮಲಿ ಇಲ್ಲಿ ಲೋಕಲ್ ಟ್ರಾವೆಲಿಂಗ್ ಅಂತ. ಅಬುದಾಬಿ ಎಲ್ಲಿ ಸುತ್ತಿದ್ರು ಕೂಡ ನನಗೆ 95 ದಿರಮ್ ಮಂತ್ಲಿ ಒಂದು ರೀಚಾರ್ಜ್ ಮಾಡ್ತೀನಿ ಕಾರ್ಡಿಗೆ. ಸೊ 95 ದಿರಮ್ ಏನೋ ರೀಚಾರ್ಜ್ ಮಾಡಿದ್ರೆ ಇಡೀ ಲೋಕಲ್ ಅಲ್ಲಿ ನನಗೆ ಫ್ರೀ. ಅಬುದಾಬಿಯಲ್ಲಿ ಕೂಡ ನನಗೆ ಸುತ್ತಾಡಬಹುದು. ಸೊ ಕಾರ್ಡ್ ತೋರಿಸ್ತೀನಿ. ಕಾರ್ಡ್ ಈ ತರ ಇರುತ್ತೆ, ಆಫ್ಲತ್ ಕಾರ್ಡ್ ಅಂತ. ಸೊ ಇದು ಮಂತ್ಲಿ ನಾವು ರೀಚಾರ್ಜ್ ಮಾಡ್ತೀವಿ. ಸೊ ಇಲ್ಲ ಅಂದ್ರೆ 10 ದಿರಮ್ 15 ದಿರಮ್ ಆ ತರನು ರೀಚಾರ್ಜ್ ಮಾಡಬಹುದು. ರೀಚಾರ್ಜ್ ಮಾಡಿದ್ರೆ ಸೊ ನಿಮ್ಗೆ ಒಂದೊಂದು ಟ್ರಿಪ್ಪಿಗೆ 2 ದಿರಮ್ ಆ ತರ ಕಟ್ ಆಗುತ್ತೆ. ಸೊ ಅಬುದಾಬಿ ಬಸ್ ವೈಟ್ ಮಾಡೋದು, ಈ ಕಾರ್ಡ್ ಇಟ್ಕೊಂಡು ಬಸ್ಸಲ್ಲಿ ಟ್ಯಾಪ್ ಮಾಡಿ ಹೋಗುದು. ನಾನು ಒಂದೊಂದು ನಂಬರ್ ಬಸ್ ಬರುತ್ತೆ. ಸೊ ಒಂದೊಂದು ಪ್ಲೇಸಿಗೆ ಒಂದೊಂದ್ ತರ ಬಸ್ ಇರುತ್ತೆ ಇಲ್ಲಿ. ಸೊ ಇದು 67 ನಂಬರ್. ಇದು ಶಮ್ಸ್ ಅಬುದಾಬಿ ಅಲ್ ರೀಮ್ ಅಂತ ಒಂದು ಪ್ಲೇಸಿಗೆ ಹೋಗುತ್ತೆ. ಅಲ್ಲಿರುವಂತೆಲ್ಲ ಪ್ಲೇಸಿಗೆ ಕೂಡ ಹೋಗುತ್ತೆ. ಬಟನ್ ಪ್ರೆಸ್ ಮಾಡಿದಾಗ ಓಪನ್ ಆಗುತ್ತೆ ಕಾರ್ಡ್. ಇವಾಗ ನೋಡಿರೋ ಬಸ್ ಏನಿದೆ, ಇದೊಂದು ಕಾರ್ಡ್ ಎಲ್ಲ ಸ್ಟೇಟಿಗೂ ಆಗಲ್ಲ, ಡಿಫ್ರೆಂಟ್ ಸ್ಟೇಟು. ಸೊ ನೀವು ಏನಾದ್ರೂ ದುಬೈಗೆ ಹೋದ್ರೆ ಸೊ ಬೇರೆ ಕಾರ್ಡ್ ಯೂಸ್ ಮಾಡ್ಬೇಕಾಗತ್ತೆ. ನೋಲ್ ಕಾರ್ಡ್ ಅಂತ ಬರುತ್ತೆ, ಇಲ್ಲಿ ಆಫ್ಲತ್ ಕಾರ್ಡ್ ಅಂತ. ಸೊ ಒಂದೊಂದು ಸ್ಟೇಟಿಗೂ ಒಂದೊಂದು ಕಾರ್ಡ್ ಇದೆ ಅದೇ ತರ. ಸೊ ಇದೆಲ್ಲ ನಾರ್ಮಲ್ ಇದು
ಇಲ್ಲಿ ಮಾರ್ಕೆಟ್ ಅಂತ ಹೇಳ್ತೀವಿ, ಇಲ್ಲಿ ವೆಜಿಟೇಬಲ್ ಮಾರ್ಕೆಟ್. ಸೊ ಫ್ರೂಟ್ಸ್ ಮಾರ್ಕೆಟ್ ಈ ಎಂಡಲ್ಲೇ ಇದೆ, ಲಾಸ್ಟ್ ಎಂಡಲ್ಲಿ ಇದೆ. ಸೊ ಈಗೆಲ್ಲ ನೋಡ್ತಾ ಇರೋದು ನೀವು ವೆಜಿಟೇಬಲ್ ಮಾರ್ಕೆಟ್. ಸೊ ಇಲ್ಲೆಲ್ಲ ಚೀಪ್ ಆಗಿ ಬಲ್ಕ್ ಆಗಿ ತಗೊಳ್ಳೋವರಿಗೆಲ್ಲ ಒಳ್ಳೇದು, ಆಕ್ಚುಲಿ ತುಂಬಾ ಕಮ್ಮಿಯಲ್ಲಿ ಸಿಗತ್ತೆ. ಫ್ರೂಟ್ಸ್ ಮಾರ್ಕೆಟ್ ನಾರ್ಮಲಿ ಇಲ್ಲಿಯೂ ಕೂಡ ಇದೆ. So, ಇಲ್ಲಿಂದಾನೆ ಎಲ್ಲಾ ಕಡೆ ಹೋಗೋದು. ಸೊ ಬುದ್ಧಿ ಬುದ್ಧಿ ಇರುವಂತ ಜನ ಏನ್ ಮಾಡ್ತಾರೆ, ಈ ತರ ಮಾರ್ಕೆಟ್ ಬಂದು ಪರ್ಚೇಸ್ ಮಾಡ್ತಾರೆ, ಯಾಕಂದ್ರೆ ಫ್ರೆಶ್ ಆಗಿ ಸಿಗತ್ತೆ. ಸೊ ಲೂಲು ಮತ್ತೆ ಇಲ್ಲಿ ಸ್ವಲ್ಪ ಏನೋ ಡಿಫರೆನ್ಸ್ ಇರುತ್ತೆ ಅಷ್ಟೇ, ಹೆಚ್ಚೇನಲ್ಲ ಅಮೌಂಟ್ ಅಲ್ಲಿ. ನನ್ನ ಒಂದು ಶಾಪ್ ಎಲ್ಲಿದೆ, ಇಲ್ಲಿ ನಾವು ವರ್ಕ್ ಮಾಡ್ತೀವಿ ಆಕ್ಚುಲಿ. ಸೊ 6 ಮಂತ್ ನಾನೇನು ಇಲ್ಲಿ ವರ್ಕ್ ಮಾಡ್ತೀನಿ, ನಂತರ 6 ಮಂತ್ ನಾನು ದುಬೈಗೆ ಹೋಗ್ತೀನಿ, ಗ್ಲೋಬಲ್ ವಿಲೇಜ್. ಸೊ ಗ್ಲೋಬಲ್ ವಿಲೇಜ್ ಇದು ವಿಡಿಯೋ ತುಂಬಾ ನಾನು ಹಾಕಿದ್ದೀನಿ. ಸೊ ನನ್ನ ಶಾಪ್ ಇದು ನೆಕ್ಸ್ಟ್ ನಾನು ಖಂಡಿತವಾಗಿ ಹಾಕ್ತೀನಿ. ಇಲ್ಲಿ ತುಂಬಾ ಬಿಸಿಲು, ಮೇ ಇಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ ಫಸ್ಟ್ ವೀಕ್ ವರೆಗೂ ಇಲ್ಲಿ ತುಂಬಾ ಹೀಟ್ ಆಗಿರುತ್ತೆ, ತುಂಬಾ ಹೀಟ್ ಆಗಿರುತ್ತೆ. ಸೊ ಅಕ್ಟೋಬರ್ ನಂತರ ಬರೋವರೆಗೆ ಒಳ್ಳೆ ಎಂಜಾಯ್ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಟು ಏಪ್ರಿಲ್. ಸೊ ಆತರ ನಾನೇನ್ ಹೇಳಿದೆ, ಡೇಟ್ಸ್ ಮಾರ್ಕೆಟ್ ನಾನೇನ್ ವರ್ಕ್ ಮಾಡ್ತೀನಿ, ಅಲ್ಲಿಗೆ ಬಂದಿದ್ದೀನಿ. ಸೊ ರಾಯಲ್ ಡೇಟ್ಸ್. ಸೊ ಓಕೆ, ಇವಾಗ ಸೀಸನ್ ಅಂದ್ರೆ ಹೀಟ್ ಸೀಸನ್ ಆಗಿರೋದ್ರಿಂದ ಸೊ ಫ್ರೆಶ್ ಡೇಟ್ಸ್ ಅಂತ ನಾರ್ಮಲಿ ಆಗುತ್ತೆ. ಇದು ನಾನು ಒಂದು ರೀಲ್ಸ್ ಅಲ್ಲಿ ಕೂಡ ಹಾಕಿದ್ದೀನಿ, ಸೊ ಶಾರ್ಟ್ಸ್ ಅಲ್ಲಿ ಇದೆ. ಸೊ ಇದೆಲ್ಲ ಫ್ರೆಶ್ ಡೇಟ್ಸ್. ಇಲ್ಲಿರುವಂತಹ ಯಾರಿಗಾದ್ರೂ ಗಿಫ್ಟ್ ಕೊಡ್ಲಿಕ್ಕೆಲ್ಲ ಈ ತರ ನಾರ್ಮಲಿ ನಟ್ಸ್ ಹಾಕಿರೋದು ಕೂಡ ಇಲ್ಲಿ ಕಸ್ಟಮರ್ ತುಂಬಾ ತಗೊಳ್ತಾರೆ. ಕುನಾಫಾ ಚಾಕ್ಲೇಟ್ ಏನ್ ಹೇಳ್ತೀರಾ, ಏನು ವೈರಲ್ ಆಗಿತ್ತು, ದುಬೈ ವೈರಲ್ ಚಾಕ್ಲೇಟ್, ಎಲ್ಲ ವೆರೈಟಿಯಲ್ಲಿ ಇದೆ. ಡಾರ್ಕ್ ವೈಟ್ ಮಿಲ್ಕ್ ಅಂತ ಆ ತರದೆಲ್ಲದ್ರಲ್ಲೂ ಇಲ್ಲಿದೆ. ಸೊ ಇದೆಲ್ಲ ನಟ್ಸ್ ಚಾಕ್ಲೇಟ್ ಮಾಡಿರೋದು. ಮೊದಲಿಗೆ ಬರೋದಂದ್ರೆ ಇದು ಈ ತರ ತುಂಬಾ ವೆರೈಟಿ ಆಗಿರೋ ಡೇಟ್ಸ್ ಇದು. ಅಂದ್ರೆ ಒಂದೇ ಟೈಪ್ ಇರಲ್ಲ, ಸೌದಿಯಿಂದ ತುಂಬಾ ಬರುತ್ತೆ. ಸೊ ಮಜ್ದೂಲ್, ಅಜ್ವಾ, ಸಗಾಯಿ ಅನ್ನುವಂಥದ್ದು. ಮಜ್ದೂಲ್ ಅಂದ್ರೆ ಇದು ದ ಕಿಂಗ್ ಆಫ್ ಡೇಟ್ಸ್, ಇದಕ್ಕೆ ಕಿಂಗ್ ಆಫ್ ಡೇಟ್ಸ್ ಅಂತ ಹೇಳ್ತಾರೆ. ಸೊ ಇದು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಅಜ್ವಾ ಮೆಡಿಸಿನ್ ಡೇಟ್ಸ್, ಇಸ್ ಗುಡ್ ಫಾರ್ ಹಾರ್ಟ್ ಅಂಡ್ ಬ್ಲಡ್ ಶುಗರ್ ಗೆ ಹಾರ್ಟಿಗೆ ಒಳ್ಳೇದು. ಅದರ ಸೀಡ್ ಕೂಡ ಡ್ರೈ ಮಾಡಿ ಪೌಡರ್ ಮಾಡ್ತಾರೆ, ಅದು ಕೂಡ ಇಲ್ಲಿ ಮಾರ್ತೀವಿ ಆಕ್ಚುಲಿ. ಇಲ್ಲಿ ನೋಡಿ, ಅಜ್ವಾ ಸೀಡ್ ಪೌಡರ್, ಇದು ಕೂಡ ಹಾರ್ಟಿಗೆ ಬ್ಲಡ್ ಶುಗರ್ಗೆ ಮದ್ದಂತೆ. ಇನ್ಸ್ಟೆಡ್ ಆಫ್ ಶುಗರ್ ಯೂಸ್ ಮಾಡ್ಲಿಕ್ಕೆ ಇದು ಕೂಡ ತಗೊಂಡು ಹೋಗ್ತಾರೆ. ಡೇಟ್ಸ್ ಪೌಡರ್, ಡ್ರೈ ಡೇಟ್ಸ್ ಪೌಡರ್. ಡೇಟ್ ಅಚಾರ್, ಇದು ಇಂಡಿಯನ್ ಫ್ಲೇವರ್ ಆಗಿ ಮಾಡಿದ್ದಾರೆ ಅವರು. ಸೊ ಫ್ರೆಶ್ ಡೇಟ್ಸ್ ಏನಿರುತ್ತೆ ಅದರಲ್ಲಿ ಮಾಡಿರೋದು. ಸೊ ಪೇಸ್ಟ್ ಇರುತ್ತೆ, ಡೇಟ್ಸ್ ಪೇಸ್ಟ್. ತಲ್ಬೀನಾ, ಇದು ಗ್ಲೋಬಲ್ ವಿಲೇಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್. ಇದು ಹಾರ್ಟಿಗೆ, ಬ್ಲಡ್ ಶುಗರ್, ಕೊಲೆಸ್ಟ್ರಾಲ್, ಕಿಡ್ನಿ ಸ್ಟೋನ್, ಡೈಜೆಷನ್, ಬ್ಯಾಕ್ ಬೋನ್ ಎಲ್ಲದಕ್ಕೊಂದು ಮದ್ದು ಅಂತಾನೆ ಹೇಳ್ತಾರೆ. ಸೊ ಇದು ನಾರ್ಮಲಿ ಸೌದಿ ಗಾವಾ. ಸೊ ಸೌದಿ ಯೆಲ್ಲೋಯಿಶ್ ಕಲರ್ ಆಗಿರುತ್ತೆ ಗಾವಾ. ಸೊ ಗಾವಾ ರೆಡಿ ನಡ ನಾರ್ಮಲ್ ಆಗಿ ಇಲ್ಲಿ ಸರ್ವ್ ಮಾಡ್ತಾರೆ ಕಸ್ಟಮರ್ ಬಂದಾಗ. ಗಾವಾ ನಾರ್ಮಲ್ ಆಗಿ ಸೌದಿ ಗಾವಾ ತುಂಬಾ ಕೈ ಆಗಿರುತ್ತೆ, ಏನಂದ್ರೆ ಡೇಟ್ಸ್ ಜೊತೆಗೆ ಇದು ಟೇಸ್ಟ್ ಮಾಡ್ತಾರೆ. ಅಷ್ಟು ಕೊಡ್ಬೇಡ, ಈ ತರ ಯೆಲ್ಲೋಯಿಶ್ ಕಲರ್ ಆಗಿರುತ್ತೆ. ಸೊ ಇದರಲ್ಲಿ ಸ್ಯಾಫ್ರಾನ್, ಕಾರ್ಡಮಮ್, ಕಾಫಿ ಬೀನ್, ದೀಸ್ ಆರ್ ದ ಮೈನ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿರ್ತಾರೆ. ಸೊ ಇದು ಬಿಡ್ಚ ನಾರ್ಮಲ್ ಆಗಿ ಒಂದು ಕಾಫಿ ಜೊತೆ ಡೇಟ್ಸ್ ತಿಂತಾರೆ, ತುಂಬಾ ಕೈ ಆಗಿರುತ್ತೆ. ಸೊ ಮಜ್ದೂಲ್, ದ ಕಿಂಗ್ ಆಫ್ ಡೇಟ್ಸ್. ನಾರ್ಮಲಿ ನನಗೆ ಗೊತ್ತು ಆಕ್ಚುಲಿ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಮಜ್ದೂಲ್. ಇದು ಎಲ್ಲಿಂದ? ಫೆಲಸ್ತೀನ್. ಅವ್ನು ಕನ್ನಡ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿದ್ರು, ಯಾಕಂದ್ರೆ ನಾನು ಸ್ವಲ್ಪ ಟೈಮ್ ಸಿಕ್ಕಾಗ ಅವ್ರಿಗೆ ಕೂಡ ಕನ್ನಡ ಹೇಳಿಕೊಡ್ತೀನಿ ನಾನು. ತುಂಬಾ ಅಂದ್ರೆ ಇದು ಕೈ ಆಗಿರುತ್ತೆ, ಇದು ಸ್ವೀಟ್ ಆಗಿರುತ್ತೆ. ಸೊ ಮ್ಯಾಚ್ ಆಗಿ ಕುಡಿಬೇಕಷ್ಟೇ. ಇಲ್ಲಿನ ಲೋಕಲ್ ಇರ್ತಾರೆ ಅವರು, ಅವರಿಗೆ ಚಾಯ್ನೇ ಇದು ಆಕ್ಚುಲಿ. ಮಾರ್ನಿಂಗ್ ಎದ್ದಾಗ ಇವರಿಗೆ ಕಾಫಿ ಆಗಿ ಈ ತರ ಕುಡಿತಾರೆ ಅವರು. ಇದು ಡೇಟ್ಸ್ ವಿತ್ ನಟ್ಸ್ ಹಾಕಿರುವಂತದ್ದು ನೋಡ್ಬೋದು.
ಇಲ್ಲಿ ಕಸ್ಟಮರ್ ಏನ್ ಮಾಡ್ತಾರೆ, ಏನಾದ್ರು ಬೇಕಿದ್ರೆ ಅವರಿಗೆ ನಾರ್ಮಲಿ ಬೇರೆ ನರ್ಸರಿ ಬೇಕಿದ್ರು ಕೂಡ ಅದು ಕೂಡ ಇಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಒಂದಿನ ಅಂದ್ರೆ ಒಂದು ಅರ್ಧ ಗಂಟೆ ಮುಂಚೆ ಹೇಳಬೇಕು. ಸೊ ಇಲ್ಲಿ ಮಾಡಿ ಕೊಡ್ತಾರೆ, ಯಾವ ನಟ್ಸ್ ಅಲ್ಲಿ ಬೇಕು ಆ ತರ ಮಾಡಿ ಕೊಡ್ತಾರೆ. ಸೊ ಇದಲ್ಲ, ಇಲ್ಲಿ ಪ್ರೈಸಸ್ ಏನಿದೆ ಅದರಲ್ಲಿ ಬಾರ್ಗೇನ್ ಮಾಡಬಹುದು, ತುಂಬಾ ಬಾರ್ಗೇನ್ ಮಾಡ್ತಾರೆ ಇಲ್ಲಿ ಕಸ್ಟಮರ್. ಸೊ ಇಲ್ಲಿ ಬಾರ್ಗೇನ್ ಹೆಚ್ಚಾಗಿರೋದ್ರಿಂದ ಹೆಚ್ಚು ಪ್ರೈಸ್ ಹಾಕಿರ್ತಾರೆ ಇಲ್ಲಿ. ಇದು ಅಂಬರ್ ಮದೀನಾ ಲಾಂಗೆಸ್ಟ್ ಡೇಟ್ಸ್, ಈ ಸ್ವೀಟ್ ಕಮ್ಮಿ ಆಗಿರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಸೇಲ್ ಆಗುವಂತದ್ದು ಏನು, ಇದು ಡೇಟ್ಸ್ ಚಾಕ್ಲೇಟ್. ಸೊ ಹೊರಗಡೆ ಚಾಕ್ಲೇಟ್ ಕವರ್ ಆಗಿರುತ್ತೆ, ನಂತರ ಡೇಟ್ಸ್ ಒಳಗಡೆ ಇರುತ್ತೆ, ಅದ್ರ ಒಳಗಡೆ ನಟ್ಸ್ ಇರುತ್ತೆ. ಇದು ವಾಲ್ನಟ್ ಇರೋದು, ಇದು ಡಾರ್ಕ್ ಚಾಕ್ಲೇಟ್, ಆಲ್ಮಂಡ್ ಅಲ್ಲ ಆ ತರ ಇರುತ್ತೆ. ಇದೆಲ್ಲ ಡಿಫರೆಂಟ್. ಕುನಾಫಾ ಚಾಕ್ಲೇಟ್ ಏನಿದೆ ಅದು ಟಿನ್ನಲ್ಲಿ ಹಾಕಿದ್ದಾರೆ, ಚಿಕ್ಕ ರ್ಯಾಪ್ ಆಗಿರುತ್ತೆ. ಇದೆಲ್ಲ ಚಾಕ್ಲೇಟ್ಸ್. ಸೊ ನಟ್ಸ್ ಕೂಡ ಇದೆ. ಸೊ ವೆರೈಟಿ ಆಗಿರುವಂತ ನಟ್ಸ್, ವಿಯೆಟ್ನಾಂ ನಿಂದ ಬರುವಂತ ಕ್ಯಾಜು, ಇದು ಇಂಡಿಯಾದಿಂದ ಇದೆ. ಪೀಕನ್ ನಟ್, ಸೊ ಮೆಮೊರಿ ಪವರಿಗೆಲ್ಲ ಒಳ್ಳೇದಂತೆ. ಸೊ ನಾನಿದು ಮಾಮ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಲೇಬೇಕು. ಆಕ್ಚುಲಿ ಈ ಮಾಮ್ರ ಆಗಿರುತ್ತೆ ಒರಿಜಿನಲ್ ಆಲ್ಮಂಡ್. ಓಕೆ, ಇದಾಗಿರುತ್ತೆ ಒರಿಜಿನಲ್ ಆಲ್ಮಂಡ್ ಅಂತೆ. ಇದ್ರ ಹೆಸರಲ್ಲಿ ಈ ಬಾದಾಮ್ ಎಲ್ಲ ನಾವು ಮಾರೋದು. ಸೊ ಇದು 1 ಕಿಲೋ, ಒಂದು ಪ್ಯಾಕೆಟ್ 45-50 ದಿರಮ್ ಆಗುತ್ತೆ. ಅರ್ಧ ಕಿಲೋ 40 ದಿರಮ್ ಆ ತರ ಕೊಡ್ತಾರೆ ಇಲ್ಲಿ. ಸೊ ಇದೇನಿದೆ, ಒಂದು ಪ್ಯಾಕೆಟ್ 20 ದಿರಮ್, ಅರ್ಧದಷ್ಟು ಕಮ್ಮಿ ಇರುತ್ತೆ. ಸೊ ಬೆನಿಫಿಟ್ ಆಗಿ ಮೆಮೊರಿ ಪವರಿಗೆ, ವೆಯ್ಟ್ ಲಾಸ್ ಅದಿದಂತ ಹೇಳಿ ಮಾರ್ತಾರಲ್ಲ ಆಲ್ಮಂಡು, ಅದಲ್ಲ ಆಕ್ಚುಲಿ, ನಾವು ಸುಮ್ನೆ ತಿನ್ನೋದು. ಬಟ್ ಇದಾಗಿರುತ್ತೆ, ಇದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಊರಲ್ಲೆಲ್ಲ ಕಿಲೋ 3000-4000 ಅಲ್ಲೆಲ್ಲ ಸಿಗತ್ತೆ. ಸೊ ಇದು ನಮ್ಮ ಊರಲ್ಲಿ ಸಿಗುತ್ತೆ ಅಂತ ತಿಳ್ಕೊಳ್ತೀರಾ, ಅದಲ್ಲ ಇದು. ಇದು ಬ್ರೆಜಿಲ್ ನಟ್, ಇದು ಜಾಕ್ ಫ್ರೂಟ್ ನಟ್ ಅಲ್ಲ ಆಕ್ಚುಲಿ. ಓಕೆ, ಜಾಕ್ ಫ್ರೂಟ್ ಅಲ್ಲಿ ಸಿಗುವಂತ ನಟ್ ಅಂತ ತಿಳ್ಕೊಳ್ತಾರೆ ಜನ, ಅಲ್ಲ ಅದು ಬ್ರೆಜಿಲ್ ನಟ್. ಇದು ಚಿಪ್ಪಲ್ಲಿರುವಂತ ನಟ್, ಪೀಕನ್ ನಟ್ ಅಲ್ಲಿರೋದು. ಹ್ಯಾಸಲ್ ನಟ್, ಪಿಸ್ತಾ ಚಿಲ್ ತೆಗ್ದಿರೋದೆಲ್ಲ ಇರುತ್ತೆ. ಇದು ನಿಮ್ಗೆ ಗೊತ್ತಿರಬಹುದು, ಒಂದು ಫೇಮಸ್ ಮೆಕಡೇಮಿಯಾ ಅಂತ. ಮೆಕಡೇಮಿಯಾ ಅಂದ್ರೆ ಒಂದು ಕೀ ಕೊಡ್ತಾರೆ, ಅದನ್ನು ಓಪನ್ ಮಾಡ್ಬೇಕಾಗತ್ತೆ. ಸೊ ಮಿಕ್ಸ್ ನಟ್ಸ್, ಕ್ಯಾಜುವಲಿ ಡಿಫ್ರೆಂಟ್ ಆಗಿರುವಂತದ್ದು. ಸೊ ಈ ತರ ಇರುತ್ತೆ. ದ್ರಾಕ್ಷಿ, ಇದೆಲ್ಲ ಮಾಮೂಲ್ ಅಂದ್ರೆ ಡೇಟ್ಸ್ ವಿತ್ ಬಿಸ್ಕೆಟ್ ಆ ತರ. ಒಳಗಡೆ ಡೇಟ್ಸ್ ಪೇಸ್ಟ್ ಇರುತ್ತೆ, ಅದ್ರ ಒಳಗಡೆ ಡೇಟ್ಸ್ ಅಂದ್ರೆ ಪ್ಯಾಕ್ ಆಗಿ ಒಂಥರ ಪ್ಯಾಕ್ ಆಗಿರುತ್ತೆ, ಒಂದು ರ್ಯಾಪ್ ಆಗಿ. ತೋರಿಸ್ತೀನಿ, ಈ ತರ ಪ್ಯಾಕ್ ಆಗಿರುತ್ತೆ ಒಂದೊಂದು ಇಂಡಿವಿಜುವಲ್ ಆಗಿ. ಸೊ ಒಳಗಡೆ ಡೇಟ್ಸ್ ಇರುತ್ತೆ. ಸೊ ಮಾಮೂಲ್ ಹೊರಗಡೆ ಬಿಸ್ಕೆಟ್ ಆಗಿ, ಒಳಗಡೆಲಿ ಪೇಸ್ಟ್ ಆಗಿರುತ್ತೆ. ಇದು ಮಾರ್ನಿಂಗ್ ನಾಷ್ಟ ಮಾಡ್ಕೊಂಡು ಬಂದಿದ್ದೆ, ಮತ್ತೆ ಇಲ್ಲಿ ನಾಷ್ಟ ಆಗ್ತಾ ಇದೆ ನಂದು. ಇಲ್ಲಿ ಸಂಡೇ ಸ್ಯಾಟರ್ಡೆ ಕೇಳಲೇಬೇಡಿ, ತುಂಬಾ ರಶ್ ಇರುತ್ತೆ. ಮಂಡೇ ಟ್ಯೂಸ್ಡೇ ಈ ದಿನದಲ್ಲಿ ಇಲ್ಲಿರುವಂತ ಲೋಕಲ್ ಬಂದ್ರೆ ಒಳ್ಳೇದು, ಯಾಕಂದ್ರೆ ಅವರಿಗೆ ತುಂಬಾ ಟೈಮ್ ಸಿಗುತ್ತೆ ಪರ್ಚೇಸ್ ಮಾಡ್ಲಿಕ್ಕೂ. ಸ್ಯಾಟರ್ಡೆ ಸಂಡೇ ಅಂತೂ ಇಲ್ಲಿ ಕೂತ್ಕೊಳ್ಳಕ್ಕೂ ನಿಂತ್ಕೊಳ್ಳಕ್ಕೂ ಟೈಮ್ ಇರಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಬುಟ್ಟಿ ಕೊಟ್ಬಿಡ್ತೀವಿ, ನಿಮ್ಗೆ ಏನ್ ಬೇಕು ತಗೊಳ್ಳಿ, ಮತ್ತೆ ರೇಟ್ ಫಿಕ್ಸ್ ಮಾಡಿ ಕೊಡ್ತೀವಿ ಅಂತ, ಈ ತರ. ಸೊ ಟೈಮ್ ಇರಲ್ಲ ಕಸ್ಟಮರ್ ನೋಡ್ಲಿಕ್ಕೆಲ್ಲ. ಈ ತರದ ವಿಡಿಯೋ ಮಾಡ್ತಾ ಇರ್ತೀನಿ ನಾನು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಯಾರು ಮರಿಬೇಡಿ. ಯಾರಿಗಾದ್ರೂ ಈ ತರ ವಿಡಿಯೋಸ್ ಬೇಕಿದ್ರೆ ನೀವು ಅವ್ರಿಗೆ ಕೂಡ ಶೇರ್ ಮಾಡಿ. ಅಬುದಾಬಿಯಲ್ಲಿ ಯಾವ ತರ ಇರುತ್ತೆ, ಡೈಲಿ ಬರುತ್ತೀನಿ. UAE ಟೈಮ್ ಪಾಸ್ ವಿಸಿಟರ್ ಅಲ್ಲಿ ಸ್ಟೇ ಟ್ಯೂನ್ ಆಗಿರಿ.